ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಷಡಾಕ್ಷರಿ ರಾಜ್ಯ ಮುಖಂಡರ ಮುಖಂಡತ್ವದಲ್ಲಿ ಒಂದು ಅಭಿನಂದನೆ, ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರುವುದರಿಂದ ಇವರಿಗೆ ಒಂದು ಸನ್ಮಾನ ಸಮಾರಂಭ ಅಂತ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿದೆ. ತಾವು ಈ ಫ್ರಂಟ್ ಗೇಟಲ್ಲಿ ನೋಡ್ಬೋದು ಯಾವ ರೀತಿ ಕಟೌಟ್ಗಳನ್ನ ಹಾಕಿದ್ದಾರೆ, ಯಾವ ರೀತಿ ಪೊಲೀಸ್ ಬಂದೋಬಸ್ತ್ ಇದೆ. ನೋಡಿ, 11 ಗಂಟೆಗೆ ಈ ಒಂದು ಕಾರ್ಯಕ್ರಮ ಆರಂಭವಾಗುತ್ತೆ. ತ್ರಿಪುರ ವಾಹಿನಿ ಗೇಟ್ ನಂಬರ್ 2, ಅರಮನೆ ಮೈದಾನ, ಮೆಟ್ರಿ ಸರ್ಕಲ್, ಬೆಂಗಳೂರಿನಲ್ಲಿ. ಎಷ್ಟು ಕಟೌಟ್ಗಳು ಮಾಡಿದ್ದಾರೆ ಅಂದರೆ ಅಷ್ಟು ಕಟೌಟ್ಗಳು ಮಾಡಿದ್ದಾರೆ, ನಾವು ನೋಡಬಹುದು ವೀಕ್ಷಕರೇ. ಈಗ ರಾಜ್ಯಾದ್ಯಂತ ತಂಡೋಪತಂಡವಾಗಿ ಸರ್ಕಾರಿ ನೌಕರರು ಬಂದು ಈ ಒಂದು ಅಭಿನಂದನೆ ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ನೋಡಿ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಸುಮಾರು ಏನು ಕೆಲಸ ಮಾಡ್ತಾಯಿದ್ದಾರೆ, ತಾವು ನೋಡಬಹುದು. ಕಂಟ್ರೋಲ್ ಮಾಡ್ತಾಯಿದ್ದಾರೆ, ಟ್ರಾಫಿಕ್ ಫುಲ್ ಕಂಟ್ರೋಲ್ ಮಾಡ್ತಾಯಿದ್ದಾರೆ, ನಾವು ನೋಡ್ಬೋದು ವೀಕ್ಷಕರೇ. ಈ ಒಂದು ಸಮಾರಂಭ ಯಾವ ರೀತಿ ಅದ್ಧೂರಿಯಾಗಿ ನಡೀತಾ ಇದೆ ಅಂತಂದರೆ ಅಷ್ಟು ಅದ್ಧೂರಿಯಾಗಿ ನಡೀತಾ ಇದೆ. ಈಗ CM ಬರ್ತಾರೆ. ಈ ಕಟೌಟ್ಗಳು ನೋಡಿ, ಸುಮಾರು ರಾಜ್ಯಾದ್ಯಂತ ಈ ಒಂದು ಸರ್ಕಾರಿ ನೌಕರರು ಬರ್ತಾ ಇದ್ದಾರೆ. ತಂಡೋಪತಂಡವಾಗಿ ಸುಮಾರು ಬಸ್ಸುಗಳನ್ನ ಕಾಂಟ್ರಾಕ್ಟಲ್ಲಿ ತಗೊಂಡು ಈ ಒಂದು ಸಮಾರಂಭಕ್ಕೆ ಆಗಮಿಸ್ತಾ ಇದ್ದಾರೆ. ಷಡಾಕ್ಷರಿ ಅವರು ಅವರ ಮುಖಂಡತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ವೀಕ್ಷಕರೇ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಸುಮಾರು ನೌಕರರು ಬರ್ತಾ ಇದ್ದಾರೆ. ಹಾಗೂ ಈಗ ಇದೇ ನಮ್ಮ ಬಾಗೇಪಲ್ಲಿ ತಾಲೂಕಿನ ಸರ್ಕಾರಿ ನೌಕರರು ಕೂಡ ಬರ್ತಾ ಇದ್ದಾರೆ. ಈಗ ಮುಖಂಡರಾದ ಹನುಮಂತ ರೆಡ್ಡಿ ಅವರಿಂದ ಪತ್ರಿಕಾ ಹೇಳಿಕೆ. ಸಂತೋಷ ವಿಷಯ ಯಾಕಪ್ಪ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಗಳಿಗೆ ಒಂದು ಸನ್ಮಾನ ಕಾರ್ಯಕ್ರಮ, ಅಭಿನಂದನೆ ಕಾರ್ಯಕ್ರಮ ಅಂತಬಿಟ್ಟು 1ನೇ ಪಾಯಿಂಟು. ಈ 2ನೇ ಪಾಯಿಂಟ್ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ನಮ್ಮ ಸರ್ಕಾರಿ ನೌಕರರಿಗೆ, ಸಮಸ್ತ ಸರ್ಕಾರಿ ನೌಕರ ಮಕ್ಕಳ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. 3ನೇದು NPS ಇಂದ OPS ಇದು ಹಕ್ಕುತಾಯಿ ಮಾಡಬೇಕಂತ ಹೇಳ್ಬಿಟ್ಟು ಇದು 3ನೇ ಪಾಯಿಂಟು. 4ನೇ ಬಂದು ಕೇಂದ್ರ ಸರ್ಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರದ ನೌಕರು ಕೂಡ ಯಥಾವತ್ತಾಗಿ ಸಮಾನವಾದ ವೇತನಗಳನ್ನು ಕೊಡಬೇಕೆಂಬ ಈ 4 ಅಜೆಂಡಾವನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಗೌರವಾನ್ವಿತ ಷಡಕ್ಷರಿ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ಹಿನ್ನೆಲೆಯಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಿಂದ ಮೂಲೆಮೂಲೆಗಳಿಂದ ಇವತ್ತು ನಮ್ಮ ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಕೂಡ ಇವತ್ತು ನಾವು ಸುಮಾರು ನಮ್ಮ ತಾಲೂಕಿಂದ 200-300 ಜನ ನಾವು ಇವತ್ತು ಹೋಗ್ತಾ ಇದ್ದೇವೆ. ಸೊ ಇದ್ರ ಉದ್ದೇಶ ಏನಪ್ಪ ಅಂದರೆ ನಮ್ಮ ಸರ್ಕಾರ ಬರಬೇಕಾಗಿರ್ತಕ್ಕಂಥ ನ್ಯಾಯಯುತವಾದ ಬೇಡಿಕೆಗಳಾಗಿರ್ತಕ್ಕಂಥ ಇದು ನೌಕರ ವೇತನ ಆಗಿರ್ಬೋದು, ಜೊತೆಗೆ 7th ಪೇ ಸ್ಕೇಲಲ್ಲೇ ಕೂಡ ನಮಗೆ ಕೇಂದ್ರ ಸರ್ಕಾರ ನೌಕರ ವೇತನ ಕೊಡಬೇಕಂತ ಹೇಳ್ಬಿಟ್ಟು ಅಲ್ಲಿ ಮೆನ್ಷನ್ ಆಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಅದನ್ನು ಮುಖ್ಯವಾಗಿ ಇಟ್ಕೊಂಡು ಇವತ್ತು ನಾವೆಲ್ಲರೂ ಕೂಡ ರಾಜ್ಯದ ಸಮಸ್ತ ಸರ್ಕಾರ ನೌಕರಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಪ್ರಣಾಳಿಕೆಯಲ್ಲಿ ಮೊದಲು ಹೇಳಿದ್ರು, NPS ಅನ್ನು ರದ್ದುಪಡಿಸಿ OPS ಮಾಡ್ತೇವೆ, ಯಾವ ಗ್ಯಾರಂಟಿಗಳು ಯಾವ ಥರ ಇದೆಯೋ ಇದು ಕೂಡ ಒಂದು ಗ್ಯಾರಂಟಿ ಅಂತ ಹೇಳಿದರು. ಆ ಧೈರ್ಯದ ಮೇಲೆ ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಬೇರೆ ರಾಜ್ಯಗಳಿಗೆ ಎಲ್ಲೆಲ್ಲಿ NPS ಜಾರಿ ಆಗಿದೆಯೋ ಅಲ್ಲೆಲ್ಲೇ ಹೋಗಿ ಸರ್ವೆ ಮಾಡಿ ವರದಿ ತಗೊಂಡು ಬಂದು ವರದಿಯನ್ನು ಒಪ್ಪಿಸಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ನೂತನ ಮುಖ್ಯಮಂತ್ರಿಗಳು 100% ಕೂಡ ನಮಗೆ ಈ NPS ಅನ್ನು ಜಾರಿ ಹೋಗಲಾಡಿಸಿ OPS ಜಾರಿ ಮಾಡ್ತಾರೆ ಎಂಬ ಉದ್ದೇಶದಿಂದ ಇವತ್ತು ನಾವು ಸಮಸ್ತ ಸರ್ಕಾರ ನೌಕರಿ ಇವತ್ತು ರಾಜ್ಯದಲ್ಲಿ ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ ನಮ್ಮ ಬಾಗೇಪಲ್ಲಿ ತಾಲೂಕು ಸುಮಾರು ಚೇಳೂರು ಬೇರೆ ಬೇರೆ ಹಳ್ಳಿಗಳಿಂದ ಕೂಡ ತಾಲೂಕು ನಮ್ಮ ಬಾಗೇಪಲ್ಲಿ ತಾಲೂಕಿನಿಂದ ಸುಮಾರು 200-300 ಜನ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗೋದಕ್ಕೆ ನಮ್ಮ ಸಮಸ್ತ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರುಗಳು, ಎಲ್ಲ ಪದಾಧಿಕಾರಿಗಳು, ನಮ್ಮ ಮುಖಂಡರುಗಳು ಮತ್ತು ನಮ್ಮ ಅಧಿಕಾರಿಗಳಾಗಿರ್ತಕ್ಕಂಥ PO ವೆಂಕಟರಾಮಪ್ಪ, ನಮ್ಮ ಸತ್ಯನಾರಾಯಣ ರೆಡ್ಡಿ ಅವರು, ಎಲ್ಲ ನಮ್ಮ C ವೆಂಕಟರಾಪ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ನಮ್ಮ ಈಶ್ವರಪ್ಪ, ನಮ್ಮೆಲ್ಲ ಮುಖಂಡರು ಶಿವಣ್ಣ, ನಮ್ಮೆಲ್ಲ ಪದಾಧಿಕಾರಿಗಳು, ನಮ್ಮ NPS ಅಧ್ಯಕ್ಷರಾಗಿರ್ತಕ್ಕಂಥ ವರುಣ್ ಅವರು,
ಮತ್ತು ಮಂಜುನಾಥ್ ಶಿಕ್ಷಣ ಇಲಾಖೆಯವರು, ಬಾಲರಾಜ್ ಅವರು, ಎಲ್ಲ ಪದಾಧಿಕಾರಿಗಳು ಕೂಡ ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬಾಗೇಪಲ್ಲಿ ತಾಲೂಕಿನ ಸಮಸ್ತ ಸರ್ಕಾರ ಅಭಿನಂದನೆ ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಂತ ಹೇಳ್ಬಿಟ್ಟು ತಮ್ಮೆಲ್ಲ ಮನವಿ ಮಾಡಿಕೊಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರಿಗೆ, ಅದೇ ರೀತಿ ಪರಮ ಪೂಜ್ಯ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಈವರೆಗೂ ಕೂಡ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಪ್ರಥಮವಾಗಿ ಸಲ್ಲಿಸಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಗಳು ತಾವೇ ಹೇಳಿದಾಗೆ ಬಡವರ ಬಗ್ಗೆ ಮತ್ತು ಸಂಘಟನೆಯ ಬಗ್ಗೆ ಅವರದೇ ಆದಂಥ ರೀತಿಯಲ್ಲಿ ಸುಮಾರು 40 ವರ್ಷಗಳಿಂದ ಈ ರಾಜ್ಯದಲ್ಲಿ ಕೆಲಸ ಮಾಡಿಕೊಂಡು ಬಂದು ಇವತ್ತು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಮಾನ್ಯ DK ಶಿವಕುಮಾರ್ ಅವರೇ, ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ, ಸಂಘಟನಾ ಚತುರ, ಬಹುಶಃ ಎಲೆಕ್ಷನ್ ನಿಂತರೆ ನಮ್ಮನ್ನೆಲ್ಲ ಮೀರಿಸ್ತಾರೆ. ನಮ್ಮೂರಿನವ್ರು, ನಂದು ಅವರೂರು ಇಬ್ಬರದು ಒಂದು 3 ಕಿಲೋಮೀಟರ್ ಇರ್ಬೋದು ಅಷ್ಟೇ. ಬಹುಶಃ ಅನೇಕ ವರ್ಷಗಳಲ್ಲಿ ಸರ್ಕಾರಿ ನೌಕರರ ಪ್ರತಿನಿಧಿಯನ್ನು ನಾನು ನೋಡಿದ್ದೇನೆ, ಅನೇಕ ಅಧ್ಯಕ್ಷರುಗಳನ್ನು ನೋಡಿದ್ದೇನೆ. ಆದರೆ ಷಡಕ್ಷರಿದೆ ಒಂದು ವಿಭಿನ್ನವಾದಂಥ ವ್ಯಕ್ತಿತ್ವ. ಸನ್ಮಾನ್ಯ CS ಷಡಕ್ಷರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ L ಭೈರಪ್ಪನವರೇ, ರಮೇಶ್ ಸಂಘ ಅವರೇ, ಶ್ರೀ ಅಮೃತರಾಜ್ ಅವರೇ, ಪಟ್ಟಿ ಭಾಳ ದೊಡ್ಡದಾಗಿದೆ, ನಾನು ಎಲ್ಲರ ಹೆಸರನ್ನು ಹೇಳೋದು. ಎಲ್ಲ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ರಾಜ್ಯದ ಮೂಲೆ ಮೂಲೆಯಿಂದ ಬಹುಶಃ ಹಬ್ಬಕ್ಕೆ ಹುಣ್ಣಿಮೆಗೆ ಹಿಂಗೆ ಹೋಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದೀರಿ. ಎಲ್ಲ ನೌಕರ ಸಹೋದರ ಸಹೋದರಿಯರೇ, ಮಾಧ್ಯಮದ ಸ್ನೇಹಿತರೆ, ಸರ್ ಬಹುಶಃ ಅಭಿನಂದನೆಯನ್ನ ತಾವು ಇಟ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಈ ನಮ್ಮ ಅಭಿಮಾನದ ಅಭಿನಂದನೆ ಸಾಕ್ಷಿ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಷಡಕ್ಷರಿ ಅವರು ಮಾತನಾಡುವಾಗ ಒಂದು ಮಾತನ್ನು ಹೇಳಿದ್ರು, ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ ಎನ್ನುವಂತ ಮಾತನ್ನ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ, ಸರ್ಕಾರದ ಬಗ್ಗೆ ವಿಶ್ವಾಸ ಇದೆ ಅಂತೇಳಿ ನೀವು ಹೇಳಿದ್ರಿ. ನಾನು ಹೇಳೋದಕ್ಕೆ ಬಯಸ್ತೇನೆ, ನಾವಿಬ್ಬರೂ ಕೂಡ ನಿಮ್ಮ ಮೇಲೆ ಅಷ್ಟೇ ವಿಶ್ವಾಸವನ್ನು ಇಟ್ಕೊಂಡಿದ್ದೇವೆ. ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ ಅನ್ನೋದನ್ನ ಸಂದೇಶವನ್ನು ಕೊಡೋದಕ್ಕೆ ನಾವಿಬ್ಬರು ಬಂದಿದ್ದೇವೆ. ಬಹುಶಃ ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಿ ನೌಕರರ ಸಂಘಗಳು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಇರ್ಬೋದು, ಆದರೆ ಕರ್ನಾಟಕದ ನೌಕರರ ಸಂಘ ಇಡೀ ದೇಶದಲ್ಲಿ ಮಾದರಿಯಾಗಿದೆ ಎನ್ನುವುದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇನೆ. ನಾನು ಸುಮ್ಮನೆ ನಿಮಗೆ ಈ ಸರ್ಟಿಫಿಕೇಟ್ ಕೊಡೋದಿಲ್ಲ. ಸ್ನೇಹಿತರೆ,
ಈ ದೇಶದಲ್ಲಿ ಕರ್ನಾಟಕ GSTಯಲ್ಲಿ 2ನೇ ಸ್ಥಾನ ಪಡ್ಕೊಂಡಿದೆ. ಪ್ರಪ್ರಥಮವಾಗಿ 5 ಗ್ಯಾರಂಟಿಗಳನ್ನು ರಾಜ್ಯದಲ್ಲಿ ನಾವು ಘೋಷಣೆ ಮಾಡಿದಾಗ ಅನೇಕ ಟೀಕೆ ಟಿಪ್ಪಣಿಗಳು ಬಂತು. ಆ ಟೀಕೆ ಟಿಪ್ಪಣಿಗಳ ಮಧ್ಯದಲ್ಲೂ ಕೂಡ ಇವತ್ತು 5 ಗ್ಯಾರಂಟಿಗಳು ಅನುಷ್ಠಾನ ಆಗಿ ಇಡೀ ದೇಶದಲ್ಲಿ ಮಾದರಿಯಾಗಿದ್ದಾವೆ. 14 ರಾಜ್ಯಗಳು ಇವತ್ತು ಅದನ್ನ ಮಾಡ್ತಾ ಇದ್ದಾರೆ. ಮೂರನೇದು, ನಾವು ಸಕಾಲ ಕಾರ್ಯಕ್ರಮವನ್ನು ಕಾನೂನಿನಾತ್ಮಕವಾಗಿ ತಂದಿದ್ದೇವೆ. 1371 ಸೇವೆಗಳನ್ನು ಆ ಸಕಾಲದ ಅಡಿಯಲ್ಲಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದು ಯಶಸ್ವಿಯಾಗಿ ಅನುಷ್ಠಾನ ಆಗಿದೆ, ಇಡೀ ದೇಶದಲ್ಲಿ ಮಾದರಿಯಾಗಿದೆ. ಇದಕ್ಕೆಲ್ಲ ಯಾರಪ್ಪ ಕಾರಣಕರ್ತರು ಅಂತ ಹೇಳಿದ್ರೆ ತಾವು ಸರ್ಕಾರಿ ನೌಕರರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ. ಸಂವಿಧಾನದಲ್ಲಿ 14ನೇ ಭಾಗದಲ್ಲಿ ನಿಮಗೆ ಜವಾಬ್ದಾರಿಯನ್ನು ತಿಳಿಸಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಹೇಗಿರಬೇಕು, ಏನು ಕೆಲಸ ಮಾಡಬೇಕು, ಬಹಳ ಸ್ಪಷ್ಟವಾಗಿ ನಮೂದನೆಯನ್ನು ಮಾಡಿದ್ದಾರೆ. ಜನಸೇವೆಯನ್ನು ಮಾಡಬೇಕು, ಜನರ ಹತ್ತಿರ ಹೋಗಿ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಅನ್ನುವ ಮಾತನ್ನು ಹೇಳಿದ್ದಾರೆ. ಬಹುಶಃ ಈ ದೇಶದಲ್ಲಿ ಯಾವುದಾದ್ರೂ ಒಂದು ನೌಕರರ ಸಂಘ ಬಹಳ ಸ್ಪಷ್ಟವಾಗಿ ಎಫೆಕ್ಟಿವ್ ಆಗಿ ಮಾಡಿದರೆ ಅದು ಕರ್ನಾಟಕದ ನೌಕರರ ಸಂಘ. ಬಹಳ ಹೆಮ್ಮೆಯಿಂದ ನಾನು ಆ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ತಾವು ಮಾನವತ್ವವನ್ನು ಮೆರೆದಿದ್ದೀರಿ. ಕರ್ನಾಟಕದಲ್ಲಿ ಕೋವಿಡ್ ಬಂದಂತ ಸಂದರ್ಭದಲ್ಲಿ, ಪ್ರವಾಹ ಬಂದಂತ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದೀರಿ, ತಮ್ಮ ಸಂಬಳ ಕೊಟ್ಟಿದ್ದೀರಿ, ತಮ್ಮ ಭತ್ಯೆ ಕೊಟ್ಟಿದ್ದೀರಿ, ಸಾವಿರಾರು ಕೋಟಿ ರೂಪಾಯಿಯನ್ನು ತಾವು ಕೊಟ್ಟಿದ್ದೀರಿ. ಸರ್ಕಾರದ ನೆರವಿಗೆ ಬಂದಿದ್ದೀರಿ, ಜನರ ನೆರವಿಗೆ ಬಂದಿದ್ದೀರಿ. ಇದು ಸಾಮಾನ್ಯ ಅಂತ ಹೇಳಿ ನಾನು ಭಾವಿಸೋದಿಲ್ಲ. ಅಂತ ಒಂದು ಸೇವೆಯನ್ನು ತಾವು ಮಾಡಿದ್ದೀರಿ ಅನ್ನೋದನ್ನು ಕೂಡ ನಾನು ಇವತ್ತು ಜ್ಞಾಪಿಸ್ಕೊಳ್ತೇನೆ. ಸ್ನೇಹಿತರೆ, ತಾವು 5,25,000 ಜನರು ಇದ್ದೀರಿ. ನಾನು ನಮ್ಮ DK ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿ ಚುನಾವಣೆಗೆ ಹೋಗುವಂಥ ಸಂದರ್ಭದಲ್ಲಿ ಪ್ರಣಾಳಿಕೆಯನ್ನು ತಯಾರು ಮಾಡಬೇಕು ಅನ್ನುವ ಜವಾಬ್ದಾರಿಯನ್ನು ನನಗೆ ಕೊಟ್ಟರು. ಹುದ್ದೆಗಳು ಸರ್ಕಾರದಲ್ಲಿ ಖಾಲಿ ಇದ್ದಾವೆ. 5 ವರ್ಷದಲ್ಲಿ ಆ 2.5 ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ಆ ಪ್ರಣಾಳಿಕೆಯಲ್ಲಿ ನಾನೇ ಬರೆದಿದ್ದೇನೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟಣೆಯನ್ನು ಮಾಡಿದ್ದಾರೆ. ಇನ್ನು 2-3 ತಿಂಗಳ ಒಳಗಾಗಿ 72,000 ಹುದ್ದೆಗಳನ್ನು ನಾವು ತುಂಬೋದಕ್ಕೆ ಈಗಾಗಲೇ ನೋಟಿಫಿಕೇಶನ್ ಹೊರಡ್ತಾ ಇದೆ. ಎಲ್ಲ ಇಲಾಖೆಗಳಿಗೂ ಕೂಡ ನಾವು ಪತ್ರ ಬರೆದು ನಿಮ್ಮ ಇಲಾಖೆಯಲ್ಲಿ ಆದ್ಯತೆ ಮೇಲೆ ನೀವು ನೌಕರಿಯನ್ನು ತುಂಬೋದಕ್ಕೆ ನೀವು ಕ್ರಮ ತಗೊಳ್ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ತ್ವರಿತವಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಆ ಕೆಲಸ ಪ್ರಾರಂಭ ಆಗಿದೆ. ಸ್ವಲ್ಪ ವಿಳಂಬ ಆಯಿತು. ತಮಗೆಲ್ಲರಿಗೂ ಗೊತ್ತಿದೆ, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು ಅಂತೇಳಿ ಆದೇಶ ಮಾಡಿದಾಗ ಅನೇಕ ತೊಂದರೆಗಳಿದ್ರೂ ಕೂಡ, ಗೊಂದಲಗಳಿದ್ರೂ ಕೂಡ ಅದನ್ನು ಬಗೆಹರಿಸಿ ಇವತ್ತು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ವಿಳಂಬ ಆಗಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೇನೆ. ಸ್ನೇಹಿತರೆ, ಬಹಳ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಷಡಾಕ್ಷರಿ. ನಾವು 6ನೇ ವೇತನವನ್ನ 7ನೇ ವೇತನವನ್ನ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು. ಸನ್ಮಾನ್ಯ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ
30% ಯಾವಾಗಲಂದ್ರೆ ಹೇಳ್ತಾ ಇದ್ದೀನಿ. ಮತ್ತು ಎರಡನೇ ಬಾರಿ 27.5% ಅಷ್ಟನ್ನ ಅಣ್ಣ ಕನ್ನಡ ಬಂದ್ಬಿಡ್ರಿ. ನಾವು ಅನುಷ್ಠಾನ ಮಾಡಿದ್ದೇವೆ ಅನ್ನೋದನ್ನು ಕೂಡ ನಿಮಗೆ ಜ್ಞಾಪಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಿಮಗೆ ನಿರಾಶೆಯನ್ನ ಮಾಡೋದಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಣಾಳಿಕೆಗೆ ಎಷ್ಟು ಗೌರವ ಇದೆ ಅನ್ನೋದನ್ನ 2013ರಿಂದ 2018ರವರೆಗೆ ಏನು ನಾವು ಭಾಷೆ ಕೊಟ್ಟಿದ್ದೋ, ಕರ್ನಾಟಕದ ಜನತೆಗೆ ಮಾತು ಕೊಟ್ಟಿದ್ದೋ ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡಿದ್ದೇವೆ. 592 ಭರವಸೆಗಳನ್ನು ಈ ಬಾರಿ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದೇವೆ. ಹೆಚ್ಚಿನ ಅಂಶ ಎಲ್ಲವನ್ನು ಕೂಡ ನಾವು ಅನುಷ್ಠಾನ ಮಾಡ್ತೇವೆ. OPS, NPS, OPS ಕೂಡ ಅದರಲ್ಲಿ ಸೇರುತ್ತೆ ಅನ್ನೋದನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಇವತ್ತು ತಮ್ಮ ಈ ಕಾರ್ಯಕ್ರಮ ಒಂದು ಇತಿಹಾಸವನ್ನು ಬರೆಯುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಹಾಗಾಗಿ ಸ್ನೇಹಿತರೆ, ಇನ್ನೂ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ನಾನು ಒಂದನ್ನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ನೀವು ಏನು ಮನಸ್ಸು ಮಾಡಿದ್ರೂ ಅದು ಮನಸ್ಸಲ್ಲಿ ಅದು ಆಗುತ್ತೆ. ನೀವು ಏನು ಮನಸ್ಸು ಮಾಡಿದ್ದೀರಾ ಅದು ಆಗುತ್ತೆ. ಆ ಶಕ್ತಿ ನಿಮಗಿದೆ. ಆಲಿಸೋಣ ಅಂತ ಇದೀಗ ಆಶೀರ್ವಚನ. ಅತೀತಂ ಗಗನ ಸದೃಶಂ ತತ್ವಮಸ್ಯ ಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಅಭಿಮಾನದ ಅಭಿನಂದನೆ ನಮ್ಮೆಲ್ಲರ ಪ್ರೀತಿಯ ಗೌರವಾನ್ವಿತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರಿಗೆ ಡಾಕ್ಟರ್ G. ಪರಮೇಶ್ವರ್ ಅವರ ಗಣ ಉಪಸ್ಥಿತಿಯಲ್ಲಿ ಹಮ್ಮಿಕೊಂಡಂಥ ಅಭಿನಂದನೆಯ ಪವಿತ್ರ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳನ್ನು ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಸ್ಮರಿಸಿ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಸಿದ್ಧಗಂಗಾ ಮಠಾಧೀಶರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ಶ್ರೀ ಸನ್ನಿಧಿಯಲ್ಲಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ G. ಪರಮೇಶ್ವರ್ ಅವರ ಉಪಸ್ಥಿತಿಯಲ್ಲಿ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಅವರು, ಕರ್ನಾಟಕ ರಾಜ್ಯ ನಿವೃತ್ತಿ ನೌಕರರ ಸಂಘದ ಭೈರಪ್ಪನವರು, ಸರ್ಕಾರಿ ಸಚಿವಾಲಯದ ರಮೇಶ್ ಸಂಘ ಅವರೇ, ಅಮೃತರಾಜ್ ಅವರೇ, ವೇದಿಕೆಯ ಹಿಂದೆ ಮುಂದೆ ಕುಳಿತಂಥ ಎಲ್ಲ ನೌಕರ ಬಂಧುಗಳೇ, ಮಾಧ್ಯಮ ಸ್ನೇಹಿತರು, ಇದೊಂದು ಭವ್ಯವಾದ ವಿಶೇಷವಾದ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಇಡೀ ನಮ್ಮ ದೇಶದಲ್ಲಿ ಹಲವಾರು ವಿಚಾರಗಳಲ್ಲಿ ಮುಂಚೂಣಿಯಿದೆ. ವಿದ್ಯೆಯಲ್ಲಿ, ತಂತ್ರಜ್ಞಾನದಲ್ಲಿ, ಸಂಶೋಧನೆಯಲ್ಲಿ, ಆರೋಗ್ಯ ಸೇವೆಯಲ್ಲಿ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡರೂ ಕೂಡ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ಬಹಳಷ್ಟು ಮುಂದುವರೆದಿರ್ತಕ್ಕಂಥದ್ದು. ಪರ್ ಕ್ಯಾಪಿಟಾ ಇನ್ಕಮ್ ತೆಗೆದುಕೊಂಡರೂ ಕೂಡ ನಮ್ಮ ರಾಜ್ಯ ಮತ್ತು ನಮ್ಮ ಬೆಂಗಳೂರು ಬಹು ಮುಂಚೂಣಿಯಿದೆ. ಇದೆಲ್ಲದಕ್ಕೂ ಕೂಡ ಶ್ರಮಿಸ್ತಾ ಇರ್ತಕ್ಕಂಥ ನೌಕರ ಬಂಧುಗಳನ್ನು ಇವತ್ತು ಇಲ್ಲಿ ಕರೆಸಿ ಷಡಕ್ಷರಿಯವರು ನಮ್ಮ ರಾಜ್ಯದ ಘನತೆವೆತ್ತ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಾಕ್ಟರ್ DK ಶಿವಕುಮಾರ್ ಅವರನ್ನು ಅಭಿನಂದಿಸ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮ ತುಂಬ ಸಂತೋಷವನ್ನು ತಂದಿದೆ. ಅದಕ್ಕಾಗಿ ನನ್ನೆಲ್ಲರಿಗೂ ಕೃತಜ್ಞತೆಗಳನ್ನು ಸಮರ್ಪಿಸಿ, ಪ್ರತಿನಿತ್ಯ ನಿಮ್ಮಲ್ಲಿ ಫೈಲ್ ಬರ್ತಾ ಇರ್ತದೆ. ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ವಿವಿಧ ಸ್ತರದ ನೌಕರರಿದ್ದೀರಿ, ಟೀಚರ್ಸ್ ಇದ್ದೀರಿ. ಸಾಮಾನ್ಯವಾಗಿ ಫೈಲ್ ಅಂತ ಹೇಳೋ ಟೈಮ್ನಲ್ಲಿ ಅಲ್ಲಿರ್ತಕ್ಕಂಥ ಸ್ಪೆಲ್ಲಿಂಗ್ಸ್ನ ಆ ಕಡೆ ಈ ಕಡೆ ಮಾಡಿ ನೋಡಿದರೆ ಈ ಫೈಲ್ಗಳು ಕೇವಲ ಪೇಪರ್ಗಳು ಅಷ್ಟೇ ಅಲ್ಲ, ಅವು ಸರಿಯಾಗಿ ವಿಂಗಡಣೆ ಮಾಡಿ ನೋಡಿದರೆ ಆ ಫೈಲ್ನಲ್ಲಿ ಲೈಫ್ ಕೂಡ ಇದೆ. ಒಬ್ಬ ವ್ಯಕ್ತಿಯ ಲೈಫೇ ಅಡಗಿರ್ತಕ್ಕಂಥದ್ದು. ಅಂತಹ ಲೈಫನ್ನು, ಜೀವನವನ್ನು ಕೊಡ್ತಕ್ಕಂಥ ಕೆಲಸ ನಿಮ್ಮಲ್ಲಿ ಸಚಿವಾಲಯದಲ್ಲಿರ್ತಕ್ಕಂಥ ಅಧಿಕಾರಿಗಳಿರ್ಬೋದು,
ನಾಡಿನ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಾ ಇರತಕ್ಕಂಥ ಟೀಚರ್ಸ್ಗಳಿರ್ಬೋದು. ಒಂದು ಮಾತನ್ನು ಟೀಚರ್ಸ್ ಬಗ್ಗೆ ಹೇಳ್ತಾರೆ, ನೀವು ಕೇಳಿದ್ದೀವಿ, ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಅಂತ. ಅಂತಹ ಘನತೆವೆತ್ತಂಥ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿನ ಹೊಂದಿರತಕ್ಕಂಥ ಟೀಚರ್ಸ್ಗಳಾಗಿ ಹಲವಾರು ತಾವು ಬಂದಿದ್ರಿ. ಇಂತಹ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯಮಂತ್ರಿಗಳನ್ನು ಗೌರವಿಸ್ತಕ್ಕಂಥ ಸತ್ಸಂಪ್ರದಾಯವನ್ನು ನೀವು ಅನುಸರಿಸ್ತಾ ಇರ್ತಕ್ಕಂಥ ತುಂಬ ಸಂತೋಷ. ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ನೋಡಿದರೆ ಅವರಿಂದ ಏನಾದರೂ ನಮಗೊಂದಷ್ಟು ಮೆಸೇಜ್ ಬೇಕಲ್ವ? ಕೇವಲ ಅವರು ಆಡ್ತಕ್ಕಂಥ ಮಾತುಗಳಷ್ಟೇ ಮೆಸೇಜ್ ಅಲ್ಲ, ವ್ಯಕ್ತಿಯ ಬದುಕನ್ನು ನೋಡಿದರೆ ಏನಾದರೂ ಮೆಸೇಜು ಇಷ್ಟೊತ್ತಿಗಾಗಲಿಕ್ಕೆ ತಲುಪಿರ್ಬೇಕು. ನಾನು ಅವರ ಬದುಕನ್ನು ನೋಡಿದಾಗ ನಿಮ್ಮ ಹಾಗೆಯೇ ಶ್ರೇಷ್ಠ ಗ್ರೀಕ್ ತತ್ವಜ್ಞಾನವನ್ನು ಮಾತು ನೆನಪಡ್ತದೆ. ಫಿಲಾಸಫರ್ ಶುಡ್ ಬಿಕಮ್ ದ ಲೀಡರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟ್ ಆಫ್ ಎನಿ ಕಂಟ್ರಿ ಅಂತ ಒಂದು ಮಾತು. ಚಾಣಕ್ಯನ ಇನ್ನೊಂದು ಮಾತು ಇದೆ, ನಾಡಾಡುವ ರಾಜ ನಾಡಾಡುವ ದೊರೆ ನಾಸ್ತಿಕನಾದರೂ ಪ್ರಜೆಗಳ ಆಸ್ತಿಕತೆಯನ್ನು ಗೌರವಿಸಬೇಕು ಅಂತಕ್ಕಂಥದ್ದು. ಇವತ್ತು ಈ ಎರಡೂ ವಾಕ್ಯಗಳಿಗೆ ಪೂರಕವಾಗಿ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಳ ಮಾತುಗಳನ್ನು, ಅವರ ಬದುಕನ್ನು ನೋಡಿದರೆ ನನಗೆ ಅನಿಸುತ್ತದೆ. ಅವರು ಆಸ್ತಿಕರು, ಅವರು ಕೇವಲ ಮಾತಿನಲ್ಲಿ ಆಸ್ತಿಕರಲ್ಲ, ನಮ್ಮ ಸಂಸ್ಕೃತಿಯನ್ನು, ನಮ್ಮ ಧರ್ಮವನ್ನು ಎತ್ತಿ ಹಿಡಿತಕ್ಕಂಥ ಬದುಕನ್ನು ನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥವರು. ಸಹಜವಾಗಿ ಆಸ್ತಿಕತೆಯನ್ನು ಗೌರವಿಸ್ತಕ್ಕಂಥ ಸ್ವಭಾವಗಳು, ಇದು ಒಂದು ಭಾಗ. ಎರಡನೆಯದು, ಡಾಕ್ಟರ್ ಕಲಾಂ ಅವರು ಮಾತನ್ನು ಹೇಳ್ತಾರೆ, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಮೂನ್ ಸನ್, ಇಫ್ ಯು ವಾಂಟ್ ಟು ಶೈನ್ ಲೈಕ್ ಎ ಮಾರ್ನಿಂಗ್ ಸನ್, ಯು ಮಸ್ಟ್ ಬಿ ರೆಡಿ ಟು ಬರ್ನ್ ಲೈಕ್ ಮೂನ್ ಸನ್ ಅಂತ. ಬೆಳಗಿನ ಪ್ರಭಾತದ ಸೂರ್ಯನ ರೀತಿಯಲ್ಲಿ ಪ್ರಭೆಯಿಂದ ಬೆಳಗಬೇಕು ಅಂತಂದರೆ ಮಧ್ಯಾಹ್ನದ ಸೂರ್ಯನ ರೀತಿಯಲ್ಲಿ ಸುಟ್ಕೊಳ್ಳಿಕ್ಕೆ ವ್ಯಕ್ತಿ ರೆಡಿಯಾಗಿರಬೇಕು. ಇವತ್ತು ಅವರ ಬದುಕನ್ನು ನೋಡಿದರೆ ನಮ್ಮೆಲ್ಲರೂ ಕೂಡ ಗೊತ್ತು, ಅವರು ಈ ಹಂತಕ್ಕೆ ಬರಬೇಕಾದ್ರೆ ಸವೆಸಿ ಬಂದಿರತಕ್ಕಂಥ ದಾರಿ ಅದೆಷ್ಟು ಕಠಿಣವಾಗಿರ್ತಕ್ಕಂಥದ್ದು. ನಿಮ್ಮ ಮಕ್ಕಳಿಗೆ, ನಿಮಗೆ ಸಮಾಜದಲ್ಲಿ ಸಾಧನೆ ಮಾಡಬೇಕು ಅಂತ ಬಯಸ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರ ಬದುಕಿನ ಸಾಕಷ್ಟು ವಿಚಾರಗಳು ಎಲ್ಲರಿಗೂ ಕೂಡ ಆದರ್ಶಪ್ರಾಯವಾಗಿರುತ್ತವೆ. ತ್ರಿವಿಧ ದಾಸೋಹಿಗಳಾದ ಅನ್ನ, ಅಕ್ಷರ, ಆಶ್ರಯ ಪರಂಪರೆಯನ್ನು ಮುನ್ನಡೆಸುತ್ತಿರುವ ಶ್ರೀಗಳು ತಮ್ಮಗಳನ್ನು ಉದ್ದೇಶಿಸಿ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತೇವೆ. ಸದ್ಭಕ್ತಿಯ ಪ್ರಣಾಮಗಳೊಂದಿಗೆ ಆಲಿಸೋಣ ಪರಮ ಪೂಜ್ಯರಿಂದ ಆಶೀರ್ವಚನ. ಬಸವಣ್ಣನ ಸಂಸ್ಕೃತ ಪೂಜ್ಯ ಗುರುದೇವರನ್ನು ಸ್ಮರಿಸುವುದು, ಪೂಜ್ಯ ಆದಿಚುಂಚನಗಿರಿಯ ಉಪಮುಖ್ಯಮಂತ್ರಿಯಾದ ಪರಮೇಶ್ವರರೇ, ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರೇ, ಎಲ್ಲ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರೇ, ಆತ್ಮೀಯರೇ, ನೌಕರರೇ, ಇಂದು ನೀವೆಲ್ಲರೂ ಕೂಡ ನಿಮ್ಮ ನೆಚ್ಚಿನ ಅಭಿಮಾನದ ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇವೆಲ್ಲ ಸಲ್ಲಿಸಿದ್ದೀರಿ. ಇವತ್ತು ನೀವೆಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಇದ್ದೀರಿ. ನಿಮ್ಮ ಅಭಿಮಾನ ಎಷ್ಟಿದೆ ಅಂತಂದರೆ ಇಲ್ಲಿ ತುಂಬಿ ತುಳುಕ್ತಾ ಇದೆಯಲ್ಲ, ಅಷ್ಟು ನಿಮ್ಮ ಮನಸ್ಸಿನಲ್ಲೂ ಕೂಡ ಅಭಿಮಾನ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿದೆ. ಈ ಅಭಿಮಾನ ಮತ್ತಷ್ಟು ಜಾಸ್ತಿ ಆಗಬೇಕು ಅಂತಂದರೆ ಷಡಕ್ಷರಿಯವರು ಹೇಳಿರುವ ಎರಡೇ ಎರಡು ಮಾತ್ರ ಈ ಸೇರ್ಕೊಂಡ್ರೆ ಎಲ್ಲವೂ ಸರೋಗುತ್ತೆ. ಬಹಳ ಕಾತರದಿಂದ ಕಾಯ್ತಾ ಇರುವಂತಹ ಅವರು ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಸ್ಥಾನದಲ್ಲಿ ಭಾಳ ದೊಡ್ಡವರು. ನಮ್ಮ ಕೆಂಗಲ್ ಹನುಮಂತಯ್ಯನವರು ನಮ್ಮ ವಿಧಾನಸೌಧವನ್ನು ಕಟ್ಟಿಸಿದಾಗ ಅಲ್ಲಿ ಒಂದು ದೊಡ್ಡ ವಾಕ್ಯವನ್ನು ಬರೆಸಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ. ಬಹುಶಃ ದೇವರ ಕೆಲಸ ಮಾಡುವಂಥವರು ನೀವುಗಳು ಮತ್ತು ಸರ್ಕಾರ ಎರಡೂ ಕೂಡ ಮಾಡಬೇಕಾಗಿರುವಂತಹ ಸರ್ಕಾರ ಮತ್ತು ನೌಕರರು ಇಬ್ಬರೂ ಕೂಡ ಒಂದು ರಥದ ಎರಡು ಚಕ್ರಗಳಿದ್ದ ಹಾಗೆ ಇವತ್ತು ನಮ್ಮ ಕರ್ನಾಟಕದ ಒಂದು ಸರ್ಕಾರ ಮತ್ತು ನೌಕರರು ಅತ್ಯಂತ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ದೇಶದಲ್ಲೇ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ಅಭಿವೃದ್ಧಿಗಳು ದೇಶಕ್ಕೆ ಮಾದರಿಯಾಗಿದೆ ಅನ್ನೋದಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿರುವಂತಹ ಇವತ್ತಂತಹ ಹಿನ್ನೆಲೆಯಲ್ಲಿ ನೀವೆಲ್ಲ ನೌಕರರು ಒಟ್ಟಾಗಿ ಸೇರಿ ಇವತ್ತು ನೂತನವಾಗಿ ಮುಖ್ಯಮಂತ್ರಿಗಳಾಗಿ 38 ದಿವಸಗಳಾಗಿದೆ. ಬಹುಶಃ ಕೇವಲ ಇನ್ನು 38 ದಿವಸದಲ್ಲಿಯೇ ಅವರೆಷ್ಟೆಲ್ಲ ಜನಪ್ರಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಅನ್ನೋದಕ್ಕೆ ಈ 38 ದಿವಸದಲ್ಲಿ ಅವರು ಅನೌನ್ಸ್ ಮಾಡಿರುವಂಥ ಅನೇಕ ವಿಚಾರಗಳು ಅದಕ್ಕೆ ಸಾಕ್ಷಿಯಾಗಿರುವಂಥದ್ದು. ಬಹುಶಃ ಇವತ್ತು ಡಿ ಕೆ ಶಿವಕುಮಾರ್ ಅವರು
ಮತ್ತು ಪರಮೇಶ್ವರ್ ಇಬ್ಬರೂ ಕೂಡ ಈ ಸರ್ಕಾರದಲ್ಲಿ ಅವರ ಕಣ್ಣಗಳಿಂದ ಕೆಲಸವನ್ನು ಮಾಡ್ತಾ ಇರುವಂತಹ ಅವರು. ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವರೇನು ಯಾವುದೇ ಒಂದು ರಾಜಕೀಯ ಕುಟುಂಬದಿಂದ ಬಂದಂತಹ ಅವರಲ್ಲ. ಅವರು ಒಂದು ಸಣ್ಣ ಹಳ್ಳಿಯ ಗ್ರಾಮೀಣದಿಂದ ಬಂದು ಇವತ್ತು ಹೋರಾಟವನ್ನು ಮಾಡಿ, ಇವತ್ತು ವಿದ್ಯಾರ್ಥಿ ದೆಸೆಯಲ್ಲಿಯೇ ಅವರು ಹೋರಾಟವನ್ನು ಮಾಡಿ, ಆ ಕಾಲದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಜನಪ್ರತಿನಿಧಿಯಾಗಿ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಂಡು ಹಂತವಾಗಿ ಮೇಲೇರಿ ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಆ ಗದ್ದಿಗೆ ಮೇಲೆ ಕುಳಿತಿದ್ದಾರೆ. ಅದು ಸುಲಭವಾದಲ್ಲ. ಆ ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿದು ಇವತ್ತಷ್ಟು ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಬಹುಶಃ ಕುರ್ಚಿಯಿಂದ ಅವರೇನು ದೊಡ್ಡವರಾಗ್ತಾ ಇಲ್ಲ, ಕುರ್ಚಿಗೆ ಆ ದೊಡ್ಡವರಾಗುವಂಥ ಕೆಲಸವನ್ನು ಅವರು ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು ಅಂತಹ ಡಿ ಕೆ ಶಿವಕುಮಾರ್ ಅವರನ್ನು ಇವತ್ತು ಅಭಿನಂದಿಸುವಂತಹ ಕೆಲಸ, ಅದರ ಜೊತೆಯಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಮ್ಮ ಜಿ ಪರಮೇಶ್ವರ್, ಬಹುಶಃ ನಮ್ಮ ತುಮಕೂರಿನವರು, ಅವರು ಕೂಡ ಯಾವುದೇ ರಾಜಕೀಯ ಹಿನ್ನೆಲೆಯಲ್ಲಿ ಬಂದಂತಹ ಅವರಲ್ಲ. ಅವರ ತಂದೆ ಗಂಗಾಧರಯ್ಯನವರು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ನಮ್ಮ ತುಮಕೂರಿನಲ್ಲಿ ನಮ್ಮ ಶ್ರೀಮಠ ಮತ್ತು ಸಿದ್ಧಾರ್ಥ ಸಂಸ್ಥೆ ಎರಡು ಕಣ್ಣುಗಳಂತೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿರುವಂತಹ ಅವರು, ಅವರ ಪುತ್ರರಾಗಿ ಇವತ್ತು ಅವರು ಒಳ್ಳೆಯ ವಿದ್ಯಾವಂತರಾಗಿ ನಮ್ಮ ಕರ್ನಾಟಕದ ಸರ್ಕಾರದಲ್ಲಿ ಅನೇಕ ಇಲಾಖೆಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇರುವಂತಹ ಜಿ ಪರಮೇಶ್ವರ್ ಇಬ್ಬರನ್ನು ಕೂಡ ಇವತ್ತು ಅಭಿನಂದಿಸುವಂತಹ ಪವಿತ್ರ ಕಾರ್ಯವನ್ನು ನೀವು ಹಮ್ಮಿಕೊಂಡಿರುವಂಥದ್ದು ಅತ್ಯಂತ ಸಮಂಜಸವಾಗಿರುವಂಥದ್ದು. ಬಹುಶಃ ಅಭಿಮಾನದ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ, ಕೆಡಿಸದಿ ಅಭಿಮಾನದಿಂದ ನಮ್ಮಂಟೆ ಎನ್ನುವಂತಹ ಒಂದು ಶರಣರ ಮಾತಿದೆ. ಅಂದರೆ ಯಾವುದಪ್ಪ ದೊಡ್ಡ ಸಂಪತ್ತು ಅಂದರೆ ಅಭಿಮಾನವೇ ದೊಡ್ಡ ಸಂಪತ್ತಾಗಿರುವಂತಹದ್ದು. ನೀವು ನೌಕರರಲ್ಲೂ ಕೂಡ ಅವರ ಮೇಲೆ ಒಂದು ನಂಬಿಕೆಯನ್ನಿಟ್ಟು ಆ ಅಭಿನಂದನೆಯನ್ನು ಸಲ್ಲಿಸುವಂಥ ಪವಿತ್ರ ಕಾರ್ಯವನ್ನು ನೀವೆಲ್ಲ ನೆರವೇರಿಸ್ತಾ ಇದ್ದೀರಿ. ಬಹುಶಃ ಇವತ್ತು ಈ ಸಂಘ ಇಷ್ಟೊಂದು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅನೇಕರು ಸಂಘದ ಅಧ್ಯಕ್ಷ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಹಿಂದೆ ಇದ್ದಂಥ ಭೈರಪ್ಪನವರು ಇಲ್ಲಿ ಮೇಲಿದ್ದಾರೆ. ಈ ಕೆಲವು ವರ್ಷಗಳಿಂದ ಷಡಕ್ಷರಿಯವರು ಈ ಅಧ್ಯಕ್ಷರಾದ ಮೇಲೆ ಸರ್ಕಾರಿ ನೌಕರರ ಸಂಘಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ನಮ್ಮ ಶ್ರೀ ಷಡಕ್ಷರಿ ಮಾಡ್ತಾ ಇದ್ದಾರೆ. ಬಹುಶಃ ಅವ್ರು ನೋಡೋದು ಅನಿಸಿದೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನಬೇಕಾಗಿರುವಂಥದ್ದು. ಆ ರೀತಿಯಲ್ಲಿ ನೌಕರರ ಹಿತವೇ ನನ್ನ ಗುರಿ ಅಂತೇಳಿ ಭಾವಿಸಿಕೊಂಡು, ನೌಕರರ ನೆಮ್ಮದಿಯೇ ನನ್ನ ಗುರಿ ಅಂತ ಭಾವಿಸಿ ಈ ಸಂಘವನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಹುಶಃ ಅವರ ಹೋರಾಟದ ಫಲವಾಗಿ ನಿಮ್ಮೆಲ್ಲರ ಬೇಡಿಕೆಗಳು ಕೂಡ ಸಮರ್ಥವಾಗಿ ಆಯಾ ಕಾಲದಲ್ಲಿ ಈಡೇರಿಸಿಕೊಳ್ಳೋದ್ರ ಮುಖಾಂತರವಾಗಿ ನಿಮ್ಮ ಬದುಕು, ನಿಮ್ಮ ಕುಟುಂಬ, ನಿಮ್ಮ ಜೀವನವನ್ನು ಹಸನು ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಮಗೆ ಭರಪೂರ ಚಪ್ಪಾಳೆಗಳ ಮುಖೇನ ಅಭಿನಂದನೆಯನ್ನು ಸಲ್ಲಿಸುವಂತಹ ಹೊತ್ತು ಇದಾಗಿದೆ. ಪ್ರಗತಿಶೀಲ ಪ್ರಜಾ ಸೇವಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಬರಮಾಡಿಕೊಳ್ಳಿ. ಪ್ರಿಯ ಬಂಧುಗಳು, ಎತ್ತರವಾದ ನಿಲುವು, ಶ್ರೇಷ್ಠ ಚಿಂತನೆ, ಮಹೋನ್ನತವಾದದ್ದನ್ನು ಸಾಧಿಸುವ ಹಂಬಲ, ಜನತೆಯ ಬಾಳಿಗೆ ಶುಭೋದಯ ಬರೆದು ತತ್ವನಿಷ್ಠ ಸಮಾಜವನ್ನು ಸ್ಥಾಪಿಸಬೇಕೆಂಬ ಮಾದಾಸೆ ಹೊಂದಿರುವ ದೂರದೃಷ್ಟಿಯ ಜನಪರ ನಾಯಕ, ಅಭಿವೃದ್ಧಿಯ ಅಧಿಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಬಂಧುಗಳೇ, ನಮ್ಮ ಅಭಿಮಾನದ ಅಭಿನಂದನೆ ಇದು ವಿಶಿಷ್ಟವಾದಂತಹ ಅಭಿನಂದನೆ ಇದಾಗಿದೆ. ಪ್ರೀತಿಯ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶ್ವರೂಪ ದರ್ಶನದ ವಿಗ್ರಹ, ಶಾಲು, ಹಾರವನ್ನ ತೊಡಿಸಿ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಎಲ್ಲ ರೀತಿಯಲ್ಲಿಯೂ, ಸರ್ವ ರೀತಿಯಲ್ಲಿಯೂ ಅವರ ಎಲ್ಲ ಶಕ್ತಿಯನ್ನು ವಿನಿಯೋಗಿಸಿ ಸರ್ಕಾರವನ್ನು ಮುನ್ನಡೆಸಲಿ. ಜನಸೇವಕನಾಗಿ ಮಹಾನಾಯಕನಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಪ್ರಗತಿಶೀಲ ಪ್ರಜಾನಾಯಕ, ಪರಮಾತ್ಮನ ಸೇವೆಯೇ ಪ್ರಜಾ ಸೇವೆ ಎಂದು ನಂಬಿರುವಂತಹ ಮಹಾನಾಯಕರಿಗೆ ನಮ್ಮ ಅಭಿಮಾನದ ಅಭಿನಂದನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರವರು ಕೃಷ್ಣನೋಪಾದಿಯಲ್ಲಿ ನಾವು ವಿಶ್ವರೂಪ ವಿಗ್ರಹವನ್ನು ನೀಡ್ತಾ ಇದ್ದೇವೆ. ಆ
ಆ ವಿಶ್ವರೂಪದ ವಿಗ್ರಹದಲ್ಲಿ ಪಾಂಡವರು, ಅಂಧಕರು, ರೋಷ್ಣಿಗಳು, ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟವಸುಗಳು ಎಲ್ಲರೂ ಇದ್ದಾರೆ. ಹಣೆಯಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮ, ಎದೆಯಲ್ಲಿ ಏಕಾದಶ ರುದ್ರರು, ಬಾಯಲ್ಲಿ ಅಗ್ನಿ, ಆದಿತ್ಯರು, ವಸುಗಳು, ಅಶ್ವಿನಿ ದೇವತೆಗಳು, ಭುಜಗಳಲ್ಲಿ ಇಂದ್ರ, ವರುಣ, ವಾಯು, ಯಮ, ಕುಬೇರ, ಎಡಗೈಯಲ್ಲಿ ಪಾಂಡವರು ವೀರಾದಿ ವೀರರು, ಬಲಗೈಯಲ್ಲಿ ಗಾಂಡೀವಧಾರಿಯಾದ ಅರ್ಜುನ, ಹಿಂಬದಿಯಲ್ಲಿ ಭೀಮ, ನಕುಲ, ಸಹದೇವ, ಯುಧಿಷ್ಠಿರ, ಪಕ್ಕದಲ್ಲಿ ಅಂಧಕರು, ರೋಷ್ಣಿಗಳು, ಆಯುಧಪಾಣಿಗಳು, ಪಾಂಚಜನ್ಯವೆಂಬ ಶಂಖ, ನಂದಕವೆಂಬ ಖಡ್ಗ, ಸುದರ್ಶನವೆಂಬ ಚಕ್ರ, ಕೌಮೋದಿಕವೆಂಬ ಗದೆಯನ್ನು ಹಿಡಿದವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಬುದ್ಧನ ವಿಗ್ರಹ, ಶಾಲು, ಹಾರವನ್ನ ಧರಿಸಿ ನಮ್ಮ ಅಭಿಮಾನದ ಅಭಿನಂದನೆಯನ್ನ ಸಲ್ಲಿಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ಅಪಾರವಾದ ಅಭಿಮಾನದಿಂದ ನಮ್ಮ ಅಭಿಮಾನದ ಅಭಿನಂದನೆಯನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಲ್ಲಿಸಿದ್ದಾರೆ. ಹೃದಯದ ಬಡಿತದಂತೆ, ಕಾಲಿನ ಚಕ್ರದಂತೆ ಅಹರ್ನಿಶೆ ಜನ ಸೇವೆಯಲ್ಲಿ ನಿರತರಾಗಿರುವಂತ ಶರವೇಗದ ನಡಿಗೆಯ ವ್ಯಕ್ತಿತ್ವದ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಬರಮಾಡಿಕೊಳ್ಳಿ ಬಂಧುಗಳೇ, ಚಪ್ಪಾಳೆಗಳ ಮುಖೇನ. ಎಲ್ಲದಕ್ಕೂ ಕೂಡ ಶುಭಕಾಲ ಶುಭಕರಿಗೆ ಬರಬೇಕು ಅಂತ ಬಂಧುಗಳೇ, ಶಾಂತಿಯಿಂದ ಇದ್ದರೆ ಎಲ್ಲದಕ್ಕೂ ಉತ್ತರ ಸಿಗ್ತದೆ. ಈ ಒಂದು ಪವಿತ್ರವಾದಂಥ ಸಮಾರಂಭಕ್ಕೆ ದೇವಿಯ ಸಾನ್ನಿಧ್ಯವನ್ನು ವಹಿಸತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ, ನಮ್ಮ ತುಮಕೂರು ಶ್ರೀಗಳಂತ ಸಿದ್ಧಗಂಗಾ ಮಠದ ಶ್ರೀ 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 ಸಿದ್ಧಗಂಗಾ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ನನ್ನ ಸಹೋದ್ಯೋಗಿಗಳಂತ ರಾಜ್ಯದ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಂತ ಶ್ರೀ ಜಿ ಪರಮೇಶ್ವರ್ ಅವರೇ, ಈ ಸಂಘದ ನಿಮ್ಮೆಲ್ಲರ ಅಧ್ಯಕ್ಷರಾಗಿ 2 ಬಾರಿ ಸತತವಾಗಿ ಆಯ್ಕೆಯಾಗಿ ನಿಮ್ಮ ನಾಯಕತ್ವವನ್ನು ವಹಿಸ್ತಕ್ಕಂಥ ಶ್ರೀ ಷಡಾಕ್ಷರಿ, ಮಾಜಿ ಅಧ್ಯಕ್ಷರಾದಂಥ ಭೈರಪ್ಪನವರೇ, ರಮೇಶ್ ಸಾಂಗಾರ್ ಅವರೇ, ಅಮೃತ್ ರಾಜ್ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಸರ್ಕಾರ ಕುಟುಂಬದ ಎಲ್ಲ ಗೌರವಾನ್ವಿತ ಸದಸ್ಯಗಳು, ನಾವೆಲ್ಲ ನಾವು ನಿಮ್ಮ ಜೊತೆಗೆ ನಾವೊಂದು 33 ಜನ ಮಂತ್ರಿಗಳು, 224 ಶಾಸಕರು, 75 ವಿಧಾನ ಪರಿಷತ್ ಸದಸ್ಯರು, 40 ಲೋಕಸಭೆ ಹಾಗೂ ರಾಜ್ಯಸಭಾ ಸದಸ್ಯರು, ಈ ರೀತಿ ಒಂದು ಕಾಲ ನಿಗದಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದರಿಂದ ನಾವು ನೀವೆಲ್ಲ ಬಹಳ ಭಾಗ್ಯವಂತರು ಅನ್ನೋದನ್ನು ನಾನು ಗಮನಿಸುತ್ತೇನೆ. ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾನೆ? ತನ್ನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ನೆಮ್ಮದಿ, ತನ್ನ ಏನು ಬೇಡಿಕೆ ಬೇಕೋ ಅದನ್ನು ಕೇಳ್ಕೊಳ್ಳಿಕ್ಕೆ ದೇವ್ರ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಹಿಂದಿನ ಕಾಲದಲ್ಲಿ ಈಗ ನಮ್ಮದೇ ಆದಂಥ ಮಾತೃಭಾಷೆಗಳಲ್ಲಿ ನಾವು ಕೇಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಿಂದೆ ನಮ್ಮ ಪರಂಪರೆಯಲ್ಲಿ ಅರ್ಚಕರನ್ನ ಕೂಡ ಇಟ್ಟಿದ್ದಾರೆ, ಇವತ್ತು ಕೂಡ ಇಟ್ಟಿದ್ದಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾನ್ಬೋಧಿ ಶಂಕರ.
ಅರ್ಚಕರ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣಬಹುದು. ಹಂಗೆ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಹಂಗೆ ಪ್ರತಿಯೊಬ್ಬ ಕೂಡ ಸರ್ಕಾರಿ ನೌಕರ ಹತ್ರಕ್ಕೆ ಇಲ್ಲ ಮಂತ್ರಿಗಳ ಹತ್ರಕ್ಕೆ ಶಾಸಕರಿಗೆ ತನ್ನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಬಂದು ಕೇಳಿದಾಗ ನಾವು ಅವ್ರಿಗೆ ಯಾವ ರೀತಿ ಭಾವನೆಯಿಂದ ಭಕ್ತಿಯಿಂದ ನಮ್ಮ ಆತ್ಮಶುದ್ಧತೆಯಿಂದ ಸೇವೆ ಮಾಡಬೇಕು ಅಂತೇಳಿ ಮನೋಭಾವದಿಂದ ಮಾಡ್ತೀವಿ, ಅದು ಭಾಳ ಮುಖ್ಯ. ಹಂಗೆ ಇವತ್ತು ಭಕ್ತಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳದಲ್ಲಿ ನೀವು ಅವನ್ನ ಕಾಪಾಡಬೇಕಾದ್ದು ನಿಮ್ಮ ಆತ್ಮಸಾಕ್ಷಿಯದಂತೆ ನಡ್ಕೊಂಡು ನೀವು ಸೇವೆಯನ್ನು ಮಾಡಿಕೊಡ್ಬೇಕಾದ್ದು ಆ ಕರ್ತವ್ಯ. ಆ ನಿಟ್ಟಿನ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರಿಗೂ ಸಿಕ್ಕಿದೆ. ಬಹುಶಃ ಆ ರೀತಿ ನಾವೆಲ್ಲ ನಡ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನನ್ನ ಭಾಷಣದ ದಿಕ್ಕನ್ನೇ ನೀವು ಬದಲಾಯಿಸ್ಬಿಟ್ಟಿರೋದು. ನನಗೆ ಸ್ವಲ್ಪ ಈ ಭುಜ ಸ್ವಲ್ಪ ರಾತ್ರಿಯಿಂದ ಹೆಚ್ಚು ಕಮ್ಮಿ ಆಗಬೇಕು. 2 ದಿನ ಸ್ವಲ್ಪ ನನಗೆ ಕತ್ತು ತಿರ್ಸಕ್ಕೂ ಆಗ್ತಿರಲಿಲ್ಲ. ಸ್ವಲ್ಪ ಲೇಟಾಗೆ ಬಂದಾಗ ಕ್ಷಮಿಸಬೇಕು. ಪೊಲೀಸ್ ಇಲಾಖೆ ಒಂದು ಕೆಲಸ ಇತ್ತು. ವಿಶ್ವರೂಪ ದರ್ಶನವನ್ನು ವಿಗ್ರಹವನ್ನು ನನಗೆ ಕೊಟ್ಟು ಅಭಿನಂದಿಸಿದ್ರು. ನಾನು ಸನ್ಮಾನ ಮಾಡಿಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಸಾಮಾನ್ಯವಾಗಿ ನಾನು ಯಾವ ಸನ್ಮಾನಕ್ಕೂ ಕೂಡ ನಾನು ಒಪ್ಪುವುದಿಲ್ಲ. ಆದರೆ ಹಿಂದೆ ಹೇಳಿದಂತೆ ನಾವೆಲ್ಲ ಕುಟುಂಬದ ಸದಸ್ಯರು. ನಮ್ಮ ಪರಮೇಶ್ವರ್ ಅವರಿಗೆ ಬುದ್ಧನ ವಿಗ್ರಹ ಕೊಟ್ಟರೆ ನನಗೆ ವಿಶ್ವರೂಪ ದರ್ಶನ ವಿಶ್ವರೂಪ ದರ್ಶನ ಕೊಟ್ಟರೆ ವಿಶ್ವರೂಪ ದರ್ಶನ ಯಾವಾಗ ಬರ್ತದೆ? ಯುದ್ಧಕ್ಕೆ, ಧರ್ಮದ ಯುದ್ಧಕ್ಕೆ ನಿಂತಾಗ ತನ್ನ ತಾಯಿ, ಆಗ ದುರ್ಯೋಧನ ಕೂಡ ತನ್ನ ತಾಯಿಗೆ ಯುದ್ಧ ಮಾಡುವಾಗ ಕೆಳಕ್ಕೆ ಹೊರಡುತ್ತ ಸಂದರ್ಭದಲ್ಲಿ ಏನು ಒಂದು ಆಶೀರ್ವಾದ ಮಾಡುವಂತ ಕೇಳಿದಾಗ ತಾಯಿ ಮಗನಿಗೆ ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ನಿಜ ಇರ್ತದೆ ಮಗನೇ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿದ ಇತಿಹಾಸ ನಾವು ನೋಡಿದ್ದೇವೆ. ಆ ಯುದ್ಧದ ರಂಗದಲ್ಲಿ ನಿಂತಾಗ ಆಗ ತನ್ನ ಶಾಸ್ತ್ರವನ್ನು, ತನ್ನ ಏನು ಒಂದು ಬಾಣವನ್ನು, ಎಲ್ಲೋ ಬಾಣವನ್ನು ಸೈಡ್ ಎತ್ತಿ ಕೃಷ್ಣನಿಗೆ ಕೇಳುವಂಥ ಸಂದರ್ಭದಲ್ಲಿ ಕೃಷ್ಣ ಆತನಿಗೆ, ಅರ್ಜುನನಿಗೆ ಏನು ವಿಶ್ವರೂಪ ದರ್ಶನ ನೋಡಿದಂಥ ಸಂದರ್ಭ, ತಾನೇ ಅದೇ ವಿಶ್ವರೂಪ ದರ್ಶನ ಅಂತ ಹೇಳಿ ನನಗಷ್ಟು ಗೊತ್ತಿಲ್ಲ, ನೀವು ಹೇಳಬೇಕು. ಕರೆಕ್ಟ್. ಪಿತಾಸಿ ಲೋಕಸ್ಯ ಚರಾಚರಸ್ಯ ತಮಸ್ಯ ಪೂಜಸ್ಯ ಗುರುಕರ್ಯ ನ ತತ್ಸಂಭೋಪಿ ಭಕ್ತಿಕಃ ಸುತೋನ್ಯಃ ಲೋಕತ್ರಯೇಹ ಪ್ರತಿಮಪ್ರಭಾವಃ ತ್ವಮಾದಿದೇವಃ ಪುರುಷ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದಾಸಿ ವೇದಂ ಚ ಪರಂ ಚ ನಾಮ ತ್ವಯಾ ದತ್ತಂ ವಿಶ್ವಂ ಅನಂತರೂಪಂ. ನೋಡಿ, ಆ ಭಗವದ್ಗೀತೆಯ ಶ್ಲೋಕವನ್ನು, ನೀವು ಕೊಟ್ಟಂಥ ವಿಶ್ವರೂಪದ ಅರ್ಥವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಅದಕ್ಕೆ ನೀವೆಲ್ಲ ವಿಶ್ವರೂಪದ ದರ್ಶನಕ್ಕೆ ನೀವೆಲ್ಲ ಪಾತ್ರರಾಗಿದ್ದೀರಿ. ಸೊ ನಾನು ತಮ್ಗೆ ಹೇಳೋದು, ಎಲ್ಲ ದೇವತೆಗಳು ನನಗೆ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಅರ್ಚಕರು ನೀವು ಎಲ್ಲ ದೇವತೆಗಳನ್ನು ಪ್ರದರ್ಶನ ಮಾಡೋಂಥ ಶಕ್ತಿ ಜನರು ನಮ್ಮಿಂದ ನೊಂದು ಬೆಂದು ಬರುವಂಥ ಜನರಿಗೆ ಸರಿಯಾದ ರೀತಿ ಸೇವೆ ಮಾಡಬೇಕಾದ್ದು ನಿಮ್ಮ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಿಮಗೆ ನಾನು, ನೀವು ಕರ್ನಾಟಕದ ಅಂಬಾಸಿಡರ್ ಕೂಡ, ಪ್ರತಿಯೊಬ್ಬರು ಕೂಡ ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಕೂಡ 6 ಕೋಟಿ 7 ಕೋಟಿ ಜನರ ಸೇವೆ ಮಾಡಲಿಕ್ಕೆ ಈ ಒಂದು ಪವಿತ್ರವಾದಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಮುಖ್ಯಮಂತ್ರಿ ಆದ ತಕ್ಷಣ ನಮ್ಮ ಹಿರಿಯರು ಎಲ್ಲ ಕೂಡ ಅನೇಕರು
ಅವ್ರದ್ದೇ ಆದಂಥ ಶೈಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಈ ಅಧಿಕಾರ ನಂದಲ್ಲ, ಈ ಅಧಿಕಾರ ನಿಮ್ಮೆಲ್ಲರದು. ಈ ಅಧಿಕಾರ ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಹುದ್ದೆಯಿಂದ ಯಾರು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ. ಆ ಹುದ್ದೆಯನ್ನು ಯಾವ ರೀತಿ ನಾವು ತಂದುಕೊಂಡು ಅದಕ್ಕೆ ಗೌರವನ ಕಾಪಾಡ್ತೀವಿ, ಅದು ಬಹಳ ಮುಖ್ಯ. ಮನುಷ್ಯನಿಗೆ ಪದವಿ ಮನುಷ್ಯನಿಂದ ಇರುತ್ತದೆ, ಆದರೆ ಅದು ಗುಣ ಮನುಷ್ಯತ್ವವನ್ನು ಮಾತ್ರ ನಮ್ಮ ಮುಂದೆ ಕಾಣಲಿಕ್ಕೆ ಅವಕಾಶ ಆಗ್ತದೆ. ಆದರೆ ಪ್ರತಿಯೊಂದು ನಿರ್ಣಯವನ್ನು ಕೂಡ ಮಾನವೀಯತೆ, ಮನುಷ್ಯತ್ವ ಇದನ್ನು ಗಮನದಲ್ಲಿಟ್ಕೊಂಡು ತಮ್ಮ ಸೇವೆಯನ್ನು ಮಾಡಬೇಕು. ಏಕೆಂದರೆ ಯಾರೇ ಬಂದರೂ ಕೂಡ ತನ್ನ ತೊಂದರೆಗೋಸ್ಕರನೇ ನಿಮ್ಮ ಮುಂದೆ ಬಂದಿರ್ತಾನೆ. ಬಂದಂಥ ಸಂದರ್ಭದಲ್ಲಿ ಆ ನಿಟ್ಟಿನಲ್ಲಿ ನೀವೆಲ್ಲ ಸೇರಿ, ನಾನಾಗಿರ್ಬೋದು, ನೀವಾಗಿರ್ಬೋದು, ಕೆಲಸವನ್ನು ಮಾಡಬೇಕಾಗುತ್ತೆ. ಇವತ್ತು ನಾನು ಸರ್ಕಾರದ ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಮ್ಮ ಮೊದಲನೆಯ ಕರ್ತವ್ಯ, ನಾನೊಂದು ಹೊಸ ಇಲಾಖೆಯನ್ನು ಪ್ರಾರಂಭ ಮಾಡಿದ್ದೇನೆ. ಈ ದೇಶದ ಉದ್ದಗಲಕ್ಕೂ ಕೂಡ ಈ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ನೀವು ಕೂಡ ನನ್ನ ಮುಂದೆ 2 ಬೇಡಿಕೆಗಳನ್ನು ಇಟ್ರಿ. ಯಾವ ರೀತಿ ಬೇಡಿಕೆಗಳನ್ನು ಸಮಸ್ಯೆ ಬಗೆಹರಿಸಬೇಕು, ಯಾವ ರೀತಿ ಅದಕ್ಕೆ ರೂಪ ಕೊಡಬೇಕು, ಕಾನೂನಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ, ಆರ್ಥಿಕವಾದಂಥ ಪರಿಸ್ಥಿತಿ ಏನು. ಸೊ ಇಂಥ ಎಲ್ಲ ನೋವುಗಳನ್ನು ಬಗೆಹರಿಸಲಿಕ್ಕೆ ಒಂದು ಪ್ರತ್ಯೇಕವಾದಂಥ ಇಲಾಖೆ, ಪ್ರಜಾಸೇವೆ ಇಲಾಖೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ನಾನೀಗಾಗಲೇ ಮಾಡಿದ್ದೇನೆ. ಎಲ್ಲ ನನ್ನ ಮಂತ್ರಿಗಳಿಗೆ ಮೊದಲನೇ ಶನಿವಾರ ಹಾಗೂ 3ನೇ ಶನಿವಾರ ಪ್ರತಿಯೊಬ್ಬ ಮಂತ್ರಿ ಕೂಡ ಒಂದು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಹೋಗಿ ಅಲ್ಲಿ ಜನರ ಅಹವಾಲನ್ನು ಸ್ವೀಕಾರ ಮಾಡಿ, ಏನು ಆ ಸಮಸ್ಯೆ, ಆದಷ್ಟು ಜನ ಬೆಂಗಳೂರು ಬಂದು ಮಂತ್ರಿಗಳ ಮನೆ ಬಾಗಿಲಿಗೆ ತಟ್ಟಿ, ಮುಖ್ಯಮಂತ್ರಿ ಮನೆ ಬಾಗಿಲಿಗೆ ತಟ್ಟಿ, ಅಧಿಕಾರಿ ಮನೆ ಬಾಗಿಲಿಗೆ ತಟ್ಟಿ ಅವರ ಟೈಮನ್ನು ವೇಸ್ಟ್ ಮಾಡ್ಕೊಳ್ಬಾರ್ದು ಅಂತೇಳಿ ಮನೆ ಬಾಗಿಲಿಗೆ, ಹಳ್ಳಿಗಳಿಗೆ, ತಾಲೂಕಿಗೆ ಸರ್ಕಾರ ಹೋಗಬೇಕು ಅಂತೇಳಿ ಇಲಾಖೆಯನ್ನು, ಹೊಸ ಇಲಾಖೆಗೆ ಒಂದು ಮಂತ್ರಿಯನ್ನೇ ಕೂಡ ಮುಂದಿನ ದಿನದಲ್ಲಿ ಕೊಟ್ಟು ಅದಕ್ಕೆ ಒಬ್ಬ ಸೀನಿಯರ್ IAS ಆಫೀಸರ್ಗಳ ಆಡಳಿತವನ್ನು ನೋಡಿಕೊಳ್ಳಿಕ್ಕೆ, ಆ ಜನರ ಸಮಸ್ಯೆಯನ್ನು ಆಲಿಸಲಿಕ್ಕೆ, ಪರಿಶೀಲಿಸಲಿಕ್ಕೆ ಅವರ ತಂಡವನ್ನೇ ಕೂಡ ಒಂದು ರಚನೆಯನ್ನು ಮಾಡಿ ಈಗಾಗಲೇ ನನ್ನ ಮಂತ್ರಿಗಳಿಗೆ ನಾನು ಮನವಿ ಮಾಡಿದ್ದೇನೆ. ಸದ್ಯದಲ್ಲೇ ಆ ಕೆಲಸ ಪ್ರಾರಂಭ ಆಗ್ತದೆ. ತಾಲೂಕಾದ ಮೇಲೆ ಜಿಲ್ಲೆ ಮಧ್ಯ ಹೋಬಳಿ ಆದಮೇಲೆ ಪಂಚಾಯತ್ ಮಟ್ಟದಲ್ಲೂ ಕೂಡ ಶಾಸಕರು ಈ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಯಶಸ್ಸು ನೀವು ಯಾವಾಗ ಪ್ರಾಮಾಣಿಕತೆಯಿಂದ ಜನರ ಸಮಸ್ಯೆಯನ್ನು ಬಗೆಹರಿಸಿರಿ, ಆಗ ಮಾತ್ರ ನಿಮಗೂ ಕೂಡ ಆತ್ಮಬಲ ಹೆಚ್ಚದೆ. ನಾನು ಈ ಸರ್ಕಾರಿ ನೌಕರನಾಗಿ ಸೇರಿದಕ್ಕೆ ನಾನು ಕೂಡ 4 ಜನಕ್ಕೆ ನಾನು ಸಹಾಯ ಮಾಡಿದ್ದೀನಿ ಅನ್ನೋದು ಕೂಡ ನಿಮಗೂ ಕೂಡ ಮನಸ್ಸಿಗೆ ಸಮಾಧಾನ ಆಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಕೂಡ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ದೀಪ ಹಚ್ಚೋ, ದೀಪದ ಹಿಂದೆ ಬತ್ತಿ ಇತ್ತು, ಎಣ್ಣೆ ಇತ್ತು. ಆ ಬತ್ತಿ ಸುಟ್ಟೋಯ್ತು, ಎಣ್ಣೆ ಬಿಸಿ ಆಗ್ತಾ ಇದೆ, ಆದರೆ ದೀಪ ಮಾತ್ರ ಬೆಳಗ್ತಾ ಇದೆ. ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕು ನೋಡಬೇಕು ಅನ್ನೋದು ಎಲ್ಲರಿಗೂ ಆಸೆ. ಸೊ ಮನುಷ್ಯ ತನಾಗಿ ತಾನು ರೂಪಿಸ್ಕೊಂಡಾಗ ಮಾತ್ರ ಸಮಾಜವನ್ನು ಬೆಳೆಸಲಿಕ್ಕೆ ಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಬೆಳಕನ್ನು ಕಾಣಲಿಕ್ಕೆ ನೀವೆಲ್ಲ ಕೂಡ ಕಾರಣಕರ್ತರಾಗಬೇಕು. ತಮ್ಮ ಶಕ್ತಿಯನ್ನು ಈ ರೀತಿ ಬೆಳೆಸ್ಕೊಳ್ಬೇಕು ಅನ್ನೋದನ್ನು ನಾನು ತಮ್ಮಲ್ಲಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ಳಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಈಗ ಅನೇಕರು ತಾವು ವಿವಿಧ ರೀತಿ ಸಾರ್ವಜನಿಕ ಸೇವೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀರಿ. ಅಧಿಕಾರ ಯಾವಾಗ ನಾವು ನಿಸ್ವಾರ್ಥೆಯಿಂದ ನಾವು ಸೇವೆಯನ್ನು ಮಾಡ್ತೀವಿ, ಆಗ ಮಾತ್ರ ನಮ್ಮ ಕರ್ತವ್ಯಕ್ಕೆ ಗೌರವ ಇರ್ತದೆ ಅನ್ನೋದನ್ನು ನಮ್ಮ ಮಹಾತ್ಮ ಗಾಂಧೀಜಿಯವರು ಈಗಾಗಲೇ ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ನುಡಿದಂತೆ ನಡೆಯುವುದೇ ನಿಜವಾದ ಸೇವೆ ಅಂತ ಹೇಳಿ ನಮ್ಮ ಬಸವಣ್ಣವರು ಕೂಡ ಇವತ್ತು ನಮಗೆಲ್ಲ ಅವರ ಶತಮಾನದ 12ನೇ ಶತಮಾನದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಒಬ್ಬ ಸರ್ಕಾರಿ ನೌಕರಾಗಿ ಒಂದು ರಾಜ್ಯದ ಆಸ್ಥಾನದಲ್ಲಿ
ನೌಕರಿದ್ದವರು ಒಬ್ಬ ಆರ್ಥಿಕ ಮಂತ್ರಿಯಾಗಿ ಕೊನೆಗೆ ಆ ದೊಡ್ಡ ಬಸವಣ್ಣ ಅಂತೇಳಿ ಹೆಸರು ಪಡ್ಕೊಳ್ಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಅವರು ನಡ್ಕೊಂಡಂಥ ರೀತಿ ಅವತ್ತಿನ ರಾಜ್ಯ ಅವತ್ತು ಅವ್ರನ್ನ ಆಯ್ಕೆ ಮಾಡಿದೆ ಅಂತಂದರೆ ನಿಮ್ಮನ್ನೂ ಕೂಡ ನೀವು ಅಂಥ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಭಗವಂತ ನೀವು ಸೇವೆ ಮಾಡಬೇಕಾದ್ರೆ ನಿಮಗೂ ಕೂಡ ಒಂದಲ್ಲ ಒಂದು ದಿನ ಅಂಥ ಅವಕಾಶ ಸಿಗ್ತದೆ ಅನ್ನೋದು ಕೂಡ ತಾವೆಲ್ಲ ನೆನಪಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತೇವೆ. ತಾವ್ಯಾವುದು ಕೂಡ ಕ್ರಿಯಾಶೀಲತೆಯಿಂದ ತಾವೆಲ್ಲ ಕೆಲಸ ಮಾಡಬೇಕು. ಅವಕಾಶ ಸಿಕ್ಕಾಗ ಅನೇಕ ಪುಣ್ಯ ಕಾರ್ಯಗಳನ್ನು ನಾವು ಮಾಡಿಕೊಂಡು ಈ ಸಂದರ್ಭದಲ್ಲಿ ಹೋಗಬೇಕು. ಶಾಲಕ್ಕೆ ಒಂದು ಕಡೆ ಒಂದು ಮಾತಿರ್ತಾನೆ, ಮಗ ತಂದೆಗೆ ಸೇವೆ ಮಾಡಬೇಕಾದ್ರೂ ಅವನ ಕರ್ತವ್ಯ ಕೂಡ ಇರ್ತದೆ. ತಂದೆ ತನ್ನ ಕುಟುಂಬವನ್ನು ಕಾಪಾಡಬೇಕು. ಆದರೆ ರಾಜ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು, ನೌಕರಾಗಿರ್ಬೋದು, ರಾಜರ ಕಾಲ ಹೋಗಬೇಕು. ಈಗ ಮಂತ್ರಿ, ಮುಖ್ಯಮಂತ್ರಿ, ಶಾಸಕರು ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಈಗ ನಾವು ಜನರ ಸೇವೆಯನ್ನು, ದೇಶ ಸೇವೆ ಅಂತ ಹೇಳಿ ಮಾಡೋದು ಮಾತ್ರ ಅದಕ್ಕೆ ಗೌರವ ಬಂದಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸವನ್ನು ಮಾಡೋಣ. ಒಳ್ಳೆಯ ಉದ್ದೇಶವನ್ನು ನಾವು ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ನಮ್ಮ ಹತ್ರ ಯಾರು ಬರ್ತಾರೆ ಅವರಿಗೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಾಗ ಮಾತ್ರ ಆ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಉಪಾಯವನ್ನು ಹುಡುಕಬೇಕೆ ಹೊರತು ಪ್ರತಿಯೊಂದು ಕೂಡ ನಾನು ಕಂಪ್ನಿ ಹಾಕಿದ್ದಾಗ ಇನ್ನೊಂದು ದಿನ ತಿಳಿಸಿದ್ರೆ ಅದಕ್ಕೇನು ಪ್ರಯೋಜನ ಬರೋದು ಹೋಗುದಿಲ್ಲ. ನಾನು ನೋಡಿದ್ದೇನೆ, ಮಾತಂದ್ರೆ ಡಿಸ್ಕಸ್ ಮಾಡಿ ಚರ್ಚಿಸಿ ಇನ್ನೊಂದು ದಿನ ಬಾ ಇವೆಲ್ಲ ನೋಡ್ತಾರೆ. ನನ್ನೆಲ್ಲ ಪ್ರತಿಯೊಂದಕ್ಕೂ ಕೂಡ ಯಾವುದಾದ್ರೂ ಒಂದು ಉಪಾಯವನ್ನು ಹುಡುಕುವಂಥ ಒಂದು ಅವಕಾಶ ಇರ್ತದೆ. ಆ ದಿನದಲ್ಲಿ ಕಾನೂನು ಬಿಟ್ಟು ನೀವು ಕೆಲಸ ಮಾಡಿ ಅಂತ ನಾನು ಯಾವತ್ತೂ ನೀವು ಕೇಳೋದಿಲ್ಲ. ಕಾನೂನು ಚೌಕಟ್ಟಿನಲ್ಲೇ ಯಾವ ರೀತಿ ಆ ಬಡವನಿಗೆ ಸಹಾಯ ಮಾಡ್ಬೋದು, ಆ ನೊಂದು ಬೆಂದಂಥ ಬಡವನ ಬದುಕಿನಲ್ಲಿ ಬದಲಾವಣೆ ಮಾಡ್ಬೋದು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾವು ಸೇವೆಯನ್ನು ಮಾಡಬೇಕು. ಪ್ರಜಾಪ್ರಭುತ್ವ ಎನ್ನುವ ಚಕ್ರಗಳಲ್ಲಿ ನಾವು ಕೂಡ ಸರ್ಕಾರಿ ನೌಕರು ಕೂಡ ಇದ್ದೀವಿ. ಈಗ ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೇವೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪತ್ರಿಕಾರಂಗ ಈ ನಾಲ್ಕು ಕೂಡ 4 ಪಿಲ್ಲರ್ಗಳು. ಆ ಪಿಲ್ಲರ್ಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಯಾವ ಪಿಲ್ಲರ್ ಕೂಡ ಒಂದು ಪಿಲ್ಲರ್ ಹೆಚ್ಚು ಕಮ್ಮಿ ಆದರೂ ಕೂಡ ಪ್ರಜಾಪ್ರಭುತ್ವ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಆ ದೃಷ್ಟಿಯಿಂದ ನೀವು ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ನಾವೇನು ತೀರ್ಮಾನ ಮಾಡ್ತೀವಿ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು. ನಾವು ನೀವು ಏನಾದ್ರು ತಪ್ಪು ಮಾಡಿದ್ರೆ ಒಂದು ಕಡೆ ಪತ್ರಿಕಾರಂಗ ಇದೆ, ಇನ್ನೊಂದು ಕಡೆ ನ್ಯಾಯಾಂಗ ಇದೆ. ಇವೆರಡೂ ಕೂಡ ನಾವೇನಾದ್ರು ತಪ್ಪು ಮಾಡಿದ್ರು ಕೂಡ ನಮಗೆ ತಿದ್ದಕ್ಕೆ ಅವಕಾಶ ಇದೆ. ಸೊ ಅವರು ಮಾಧ್ಯಮದವ್ರು ಏನೋ ಬರೀತಾರೆ ಅಂತೇಳಿ ನಾವು ಬೇಜಾರು ಮಾಡ್ಕೊಳ್ಳೋದು ಬೇಡ. ಏನಾದ್ರು ಇನ್ನು 3 ಜನ ತಪ್ಪು ಮಾಡಿದ್ರು ಕೂಡ ನ್ಯಾಯಾಲಯ ಇದೆ, ಅವರು ಕೂಡ ನಮ್ಮನ್ನು ತಿದ್ದಂಥ ಒಂದು ಅವಕಾಶ ಇದೆ. ಆ ದೃಷ್ಟಿಯಿಂದ ನಾವು ಪ್ರತಿಯೊಂದು ತೀರ್ಮಾನ ಮಾಡುವಾಗ ಜನರ ಹಿತಕ್ಕೆ ನಾವು ತೀರ್ಮಾನವನ್ನು ಮಾಡಿದ್ರೆ, ಕಾನೂನು ಚೌಕಟ್ಟಿನಲ್ಲಿ ತೀರ್ಮಾನ ಮಾಡಿದ್ರೆ ಯಾವ ತೊಂದರೆಯೂ ಕೂಡ ನಾವು ಆಲೋಚನೆಯನ್ನು ಒಂದು ಕಡೆ ದೂರ ಇಟ್ಟು ನಮ್ಮ ಕರ್ತವ್ಯವನ್ನು ನಮ್ಮ ಕೆಲಸವನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ. ಅದರಿಂದ ನಮಗೆ ಶಾಶ್ವತವಾದಂಥ ಜನಸೇವೆ ಮಾಡೋಂಥ ಒಂದು ಅವಕಾಶ ಸಿಕ್ಕಿರೋದೇ ನಮ್ಮ ಭಾಗ್ಯ. ಆ ಭಾಗ್ಯವನ್ನು ಸರಿಯಾದ ರೀತಿಯಲ್ಲಿ ನಾವೆಲ್ಲ ಉಪಯೋಗಿಸ್ಕೊಳ್ಬೇಕು. ಈಗ ನಮ್ಮ ಮಂತ್ರಿಗಳು ಕೆಲವು ಅನೇಕ ಆಶ್ವಾಸನೆಗಳು ಕೂಡ ನಮಗೆ ಧೈರ್ಯ ಬರೋದು ಕೂಡ ಮಾತನ್ನು ಕೂಡ ಹೇಳಿದ್ರು. ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ನಮ್ಮ ಸದಾಶಿವರವರು ಬಹಳ ಅತಿ ಬುದ್ಧಿವಂತರು. ಸದಾಶಿವರು ತೋರಿಸಿದ್ದಾರಲ್ಲ, ಅದಕ್ಕೆ ನಾನು ಅಭಿನಂದಿಸ್ತೇನೆ. ಖಂಡಿತ ನಿಮ್ಮ ಏನು ಬೇಡಿಕೆಯನ್ನು ನನ್ನ ಮುಂದೆ ಇಟ್ಟಿದ್ದೀರಿ, ನನ್ನ ಹಾಗೂ ಪರಮೇಶ್ವರ ಮುಂದೆ ವಿಚಾರವನ್ನು ಮಂಡಿಸಿದ್ರಿ. ಏನು ನಮ್ಮ ಸಮಿತಿ ವರದಿ ಬಂದ ತಕ್ಷಣ ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿಮ್ಮನ್ನೂ ಕರೆಸಿ ನಿಮ್ಮನ್ನೂ ಚರ್ಚೆ ಮಾಡಿ ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಮಸೂದೆಯನ್ನು ಮಾತನಾಡಿ ಸೇವೆ ಮಾಡ್ತಾರೆ ಒಟ್ಟು ಮಾತನ್ನು ಕಳಿಸ್ಕೊಳ್ಬೇಕು. ಯಾವುದಾದ್ರೂ ಸರ್ಕಾರ ಇಲ್ಲಿವರೆಗೂ ಯಾವುದಾದ್ರೂ ನುಡಿದಂತೆ ನಡೆದಿದೆ ಅನ್ನೋದಾದರೆ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅವುಗಳ ನಾನು ಮರಕ್ಕೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮಗೂ ಕೂಡ ನನ್ನ ಮೇಲೆ ಅಪಾರವಾದಂಥ ನಂಬಿಕೆ ವಿಶ್ವಾಸದಲ್ಲಿ. ಆದ್ದರಿಂದ ಬೇರೆ ಇಲ್ಲ ಅಂತಂದರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ.
ಸೊ ನಿಮ್ಮ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ನಾವು ಅನೇಕ ಸಂದರ್ಭದಲ್ಲಿ ಕೆಲವು ವಿಚಾರ ಹೇಳಿದ್ದೇವೆ. ದೇವರು ಬರಲು ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಟ್ಟಿಲ್ಲ. ಕೊಟ್ಟ ಅವಕಾಶದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಸೇವೆ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹೀಗೆ ತಾಳ್ಮೆಯಿಂದ ಇರಿ. ನಮಗೆ ಸಿಗುತ್ತಿರುವ ಅವಕಾಶದಲ್ಲಿ ಖಂಡಿತ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ನಿಮಗೆ. ಸೊ ಜೀವನದಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋದು. ನೀವು ನಿಜವಾದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದ್ದರಿಂದ ನಮ್ಮ ಸಾಧನೆ ಮತ್ತು ಆದರ್ಶ ಎರಡೂ ಕೂಡ ಒಟ್ಟಿಗೆ ನಾವು ತೆಗೆದುಕೊಂಡು ನಮ್ಮ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಏನಿದೆಯಲ್ಲ ಆ ಸೇವೆಗೆ ಸಂಕಲ್ಪ ಅದನ್ನು ನಿರಂತರವಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ವಾಪಸ್ ಇತಿಹಾಸ ಮಕ್ಕಳು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಎದುರುಗಡೆ ನೀವು ಒಳಗೆ ಬಂದರೆ ಸಾಕು, ಅಲ್ಲಾಸಿ ಬರಬೇಕು. ಬಿಡಿ ಸರ್ ಹೋಗಿ ಟೋಕನ್ ಕೈ ಹಿಡ್ಕೊಂಡು ಹೋಗಿ ಬೇಗ ಮುಂದೆ ಸಾಗಿ ಬೇಗ ಅಲ್ಲಿ ಟೋಕನ್ ಅನ್ನು ಕೈ ಸರ್ ದಯವಿಟ್ಟು ಪೇರೆಂಟ್ಸ್ ಸಹಕಾರ ಮಾಡಿ. ಫೋಟೋಗ್ರಾಫರ್ ಫೋಟೋಗ್ರಾಫರ್ ಓಕೆ ಥ್ಯಾಂಕ್ ಯು. ಡನ್ ಪ್ಲೀಸ್ ಮೂವ್ ಫಾಸ್ಟ್. ಸುನಿಲ್ ಪಾಸ್ಟ ಮಾಡು. ಸರ್ ನೀವು ಹತ್ತಿರದೇ ಸಮಸ್ಯೆ ಸರ್, ಇಲ್ಲಿ ನೀವು ಇಳ್ಕೊಡಿ. ಡನ್.
ಕೂಡ ನಡೀತಾ ಇದೆ. ಅಲ್ಲಿ ರಶ್ ಇದೆ. SLC PUC ಲೋಕೇಶ್ ಅವರೆಲ್ಲಾದರೂ ಲೋಕೇಶ್, ಧನ್ಯವಾದಗಳು. ಲೋಕೇಶ್ ಸರ್, ಇಲ್ಲಿ ನೀವು ಮೈಕ್ ಇಟ್ಕೊಂಡು ನೀವು ಅದೇ ಮಾಡಬೇಕಪ್ಪ. ಬನ್ನಿ ನೀವು. ಹಿರನಾಯಕರೇ, ನೀವೆಲ್ಲ ಕೂತ್ಕೊಳ್ಳಿ ಅಂತೇಳಿ ಲೇಟ್ ಆಗ್ತಾ ಇದೆ. ನೀವು ಯಾಕೆ ಫೀಲಿಂಗ್ ಆಮೇಲೆ ಮಾಡ್ಕೋಬಹುದು. ಬೇಗ ಹಾಕಿ ಕಾರ್ಯಕ್ರಮ. ಫೋಟೋಗ್ರಾಫರ್ಸ್, ನೀವು ಸಿಗ್ನಲ್ ಕೊಡಬೇಕು. ಫೋಟೋಗ್ರಾಫರ್ಸ್, ಧನ್ಯವಾದಗಳು. ಓಕೆ, ಫೋಟೋಗ್ರಾಫರ್ಸ್, ಇನ್ನೊಂದು ಶಾಲು. ಫೋಟೋಕ್ಕೆ ಅವಕಾಶ ಮಾಡಿಕೊಡಿ. ಇವೆಲ್ಲ ಫೋಟೋಗಳನ್ನು ನಾವು ಹೈ ರೆಸಲ್ಯೂಷನ್ ಕ್ಯಾಮ್ರಾದಲ್ಲಿ ದಾಖಲು ಮಾಡಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನಾವು ಹಂಚಿಕೆಯನ್ನು ಮಾಡ್ತೇವೆ. ನೀವು QR ಕೋಡನ್ನು ಸ್ಕ್ಯಾನಿಂಗ್ ಮಾಡಿಕೊಂಡು ಫೋಟೋಗ್ರಾಫರ್ಸ್, ಫೋಟೋ ಧನ್ಯವಾದಗಳು. ಫೋಟೋಕ್ಕೆ ಅವಕಾಶ ಮಾಡಿಕೊಡಿ. ಶಾಲ್ ಹಾಕಿ. ಶಾಲ್ಗಳು ಹಿರನಾಯಕರೇ, ಸುನೀಲ್, ಈ ರೋನಲ್ಲಿ ಶಾಲ್ಗಳು ಕಡಿಮೆ, ನಿಧಾನ ಆಗ್ತಾ ಇದ್ದೀರಾ. ನಿಮ್ಮ ಸ್ಪಿರಿಟ್ ಕಡಿಮೆ ಆಗಿದೆ. ರಾಜೇಶ್, ವಿಜಯಣ್ಣ, ಶಾಲು ಒದಿಸ್ರಪ್ಪ. ಹಿರನಾಯಕ್ ಸರ್, ಬಗೆಪಲ್ಲಿಂದ ಅಭಿಮಾನಿಗಳು ಈ ಒಂದು ಬಸ್ಸನ್ನು ಕೂಡ ಮಾಡಿರ್ತಾರೆ.